ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, OPS ಜಾರಿ ಬಗ್ಗೆ ಕೇಳ್ತಾ ಇದ್ದಂಥವ್ರಿಗೆ ಇದೊಂದು ಮಹತ್ವವಾದಂಥ ಅಪ್ಡೇಟ್ ಈಗ ಬಂದಿದೆ. ಸ್ನೇಹಿತರೆ, ನೀವು ಗಮನಿಸ್ಬೋದು, ಇದು ಬಂದಿರತಕ್ಕಂಥ ಅಪ್ಡೇಟು 31/5/2025. ಸೊ ಇದೇ ಮೇ 31ರಲ್ಲಿ ಹೊರಡಿಸಿರ್ತಕ್ಕಂಥದ್ದು. ಏನಪ್ಪ ಅಪ್ಡೇಟ್ ಅಂತಂದರೆ, OPS ಜಾರಿ ಇದರ ಸಂಬಂಧವಾಗಿ ಸರ್ಕಾರಿ ನೌಕರರ ಪ್ರಸ್ತಾವನೆಗಳನ್ನು ಪರಿಶೀಲನೆ ಮಾಡೋದಕ್ಕಾಗಿ ಒಂದು 3 ತಂಡಗಳನ್ನು ರಚನೆ ಮಾಡಲಾಗಿದೆ. ಸ್ನೇಹಿತರೆ, ಇದ್ರ ಬಗ್ಗೆ ಒಂದು ಅಧಿಕೃತ ಜ್ಞಾಪನ ಆದೇಶವನ್ನು ಈಗ ಸರ್ಕಾರದಿಂದ ಹೊರಡಿಸಲಾಗಿದೆ. ಇದ್ರ ಬಗ್ಗೆ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ನೋಡೋಣ 3 ತಂಡಗಳು ಯಾವ್ಯಾವ ರೀತಿ ಇರುತ್ತೆ, ಯಾರ್ಯಾರಿದ್ದಾರೆ ಈ ತಂಡದಲ್ಲಿ, ಏನು ಕೆಲಸಗಳನ್ನ ಮಾಡ್ತಾರೆ ಅಂತ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ದಿನಾಂಕ 24/1/2024 ಆದೇಶದ ಅನ್ವಯ ಅಂದರೆ OPSನ ಜಾರಿ ಮಾಡಬೇಕಂತ ಆದೇಶವನ್ನು ಹೊರಡಿಸಿತ್ತಲ್ಲ, ಈ ಆದೇಶದ ಅನ್ವಯ OPS ಅದಕ್ಕೆ ಒಳಪಡುವ ಸರ್ಕಾರಿ ನೌಕರರ ಪ್ರಸ್ತಾವನೆಗಳನ್ನು ಪರಿಶೀಲಿಸಿ ಶೀಘ್ರವಾಗಿ ಇತ್ಯರ್ಥಪಡಿಸಲು ಈ ಕೆಳಕಂಡ ಅಧಿಕಾರಿ ಮತ್ತು ನೌಕರಗಳನ್ನೊಳಗೊಂಡ 3 ತಂಡಗಳಾಗಿ ರಚಿಸಿ ಕಾರ್ಯ ಹಂಚಿಕೆ ಮಾಡಿದೆ. ಹಾಗೂ ಸದರಿ ಅಧಿಕಾರಿ ಮತ್ತು ನೌಕರರು ಪ್ರತಿದಿನ ಅಪರಾಹ್ನ ಕಡ್ಡಾಯವಾಗಿ ಹಾಜರಾಗಿ ದಿನಾಂಕ 24/1/2024 ಆದೇಶದ ಅನ್ವಯ OPSಗೆ ಒಳಪಡುವ ಸರ್ಕಾರಿ ನೌಕರರ ಪ್ರಸ್ತಾವನೆಗಳನ್ನು ಪರಿಶೀಲಿಸಿ ಶೀಘ್ರವಾಗಿ ಇತ್ಯರ್ಥಪಡಿಸಲು ಆದೇಶಿಸಿದೆ. ಸೊ 3 ತಂಡಗಳನ್ನು ಈಗ ರಚಿಸಿರ್ತಕ್ಕಂಥದ್ದು. ಈ ತಂಡಗಳಲ್ಲಿ ಎಷ್ಟು ಜನ ಇರ್ತಾರೆ ಅಂತಂದರೆ, ಒಂದೊಂದು ತಂಡದಲ್ಲಿ 3 ಜನ ಇರ್ತಾರೆ. ಅದರಲ್ಲಿ ತಂಡ 1 ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇದರಲ್ಲಿ ಅಜಯ್ ಶ್ಯಾಮ್ ಸುಂದರ್ ಕೊರಡೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರು ಇರ್ತಾರೆ, ಮತ್ತು ಶ್ರೀಮತಿ ನಿರ್ಮಲಾ ಕೆ ಇವರು ಹಿರಿಯ ಸಹಾಯಕರು ಇವರು ಇರ್ತಾರೆ, ಮತ್ತು ಶ್ರೀ ಕಾರ್ತಿಕ್ AN ಇವರು ಕೂಡ ಸಹಾಯಕರು, ಇವರು ಮೊದಲನೇ ತಂಡದಲ್ಲಿ ಇರ್ತಾರೆ ಸ್ನೇಹಿತರೆ. ಹಾಗೆ ಎರಡನೇ ತಂಡದಲ್ಲಿ ನೋಡಿ, ಶರಣಬಸಪ್ಪ M ಮಾಟೂರ ಇವರು ಶಾಖಾಧಿಕಾರಿ, ಮತ್ತು ಶ್ರೀಮತಿ ಜಯಶ್ರೀ BS ಇವರು ಹಿರಿಯ ಸಹಾಯಕರು, ಮತ್ತು ಶ್ರೀಮತಿ ನಂದಿನಿ ಇವರು ಸಹಾಯಕರು ಸ್ನೇಹಿತರೆ. ಇವರು ಎರಡನೇ ತಂಡದಲ್ಲಿ ಇರ್ತಾರೆ. ಹಾಗೆ ಮೂರನೇ ತಂಡದಲ್ಲಿ ನೋಡಿ, ಶ್ರೀಮತಿ ಉಮಾ ಇವರು ಶಾಖಾಧಿಕಾರಿಯಾಗಿರ್ತಾರೆ, ಮತ್ತು ಶ್ರೀ ಪ್ರಕಾಶ್ ಪಾಟೀಲ್ ಹಿರಿಯ ಸಹಾಯಕರು, ಮತ್ತು ಗೋಪಾಲ್ KG ಇವರು ಕೂಡ ಹಿರಿಯ ಸಹಾಯಕರು. ಸೊ ಈ 3 ತಂಡದಲ್ಲಿ 3 ಜನದಂತೆ 9 ಜನವನ್ನು ಈಗ 3 ತಂಡಗಳಾಗಿ ಈಗ ನಿರ್ಧಾರ ಮಾಡಿ ಇವರು ಕಾರ್ಯಗಳನ್ನು ವಹಿಸಿದ್ದಾರೆ. ಸೊ ಆದಷ್ಟು ಬೇಗ ಈಗ OPS ಜಾರಿಗೆ ಒಳಪಡ್ತಕ್ಕಂಥ ಸರ್ಕಾರಿ ನೌಕರರ ಅವರ ಪ್ರಸ್ತಾವನೆಗಳನ್ನು ಪರಿಶೀಲನೆ ಮಾಡಿ ಇವರು ಆದೇಶಗಳನ್ನು ತಿಳಿಸಬೇಕು ಅಂತ ಈ ಆದೇಶದ ಮೂಲಕ ತಿಳಿಸಿದ್ದಾರೆ. ಸೊ OPS ಜಾರಿ ಕೆಲಸ ನಡೀತಾ ಇದೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಯಾವುದೇ ಅಪ್ಡೇಟ್ ಬಂದರೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.